ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿರಂತರವಾಗಿ ಈ ಕ್ಷೇತ್ರದ ಪ್ರತಿಯೊಂದು ಗ್ರಾಮನೂ ಗಮನದಲ್ಲಿಟ್ಕೊಂಡು ಇವತ್ತು ಮೊನ್ನೆ 2025/11/24ನೇ ತಾರೀಕು ನಮ್ಮ ತಾಲೂಕಿನಲ್ಲಿ ನಡೆದಂಥ ದೊಡ್ಡ ಮಟ್ಟದ ಜಿಲ್ಲಾ ಕಾರ್ಯಕ್ರಮ ತಾವು ನೋಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು. ಮುಖ್ಯಮಂತ್ರಿಗಳು ಈ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತಂದಾಗ ಇವತ್ತು ಅವರು ಒಂದು ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 2026 ಮಾರ್ಚ್ ಬಜೆಟ್ನಲ್ಲಿ ಈ ಕ್ಷೇತ್ರಕ್ಕೊಂದು ವಿಶೇಷವಾಗಿ ಅನುದಾನ ಸಿಗ್ತೈತೆ ಅಂತ ನನಗೊಂದು ನಂಬಿಕೆ ಇದೆ. ಒಟ್ಟಾರೆ ನನ್ನ ಒಂದು ಗುರಿ ಈ ಕ್ಷೇತ್ರದಲ್ಲಿ ನಾವು ಅಧಿಕಾರ ಇದ್ದಾಗ ನಾವು ಮಾಡೋಂಥ ಕೆಲಸ ಶಾಶ್ವತವಾಗಿ ಉಳಿದಿದೆ. ಆ ಒಂದು ಉಳಿದಂಥ ಸಂದರ್ಭದಲ್ಲಿ ಮುಂದೆ ಇಂಥವರಿಬ್ಬರು ಇಂಥ ಕೆಲಸ ಮಾಡಿರೋ ನಾವು ಒಂದು ಹೆಸರಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ನಾನು ಕೆಲಸ ಮಾಡ್ತಾಯಿದ್ದೀನಿ. 100% ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನನಗಿದೆ. ಎಲ್ಲಕ್ಕಿಂತ ಮೊದಲಾಗಿ ನಮ್ಮ ಪಕ್ಷದ ಮುಖಂಡರು ಸಹ ಇವತ್ತು ಹೆಚ್ಚಿನ ಒತ್ತನ್ನು ನಮ್ಮ ಪಕ್ಷದ ಬಗ್ಗೆ ಆಗ್ಬೋದು, ನನ್ನ ಬಗ್ಗೆ ಭಾಳಷ್ಟು ಗೌರವ ಇಟ್ಟಿದ್ದಾರೆ. ಅವ್ರನ್ನೆಲ್ಲರಿಗೂ ಗೌರವ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ನಮ್ಮ ಈಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಬಸಟ್ಟಹಳ್ಳಿ ಹೋಬಳಿಯಲ್ಲಿ ವಿಶ್ವವಿಖ್ಯಾತಿಯಾದ ದೇವಸ್ಥಾನ ಆಗಿದ್ದು, ಈ ದೇವಸ್ಥಾನದಲ್ಲಿ ಇವತ್ತು ರಥೋತ್ಸವಕ್ಕೆ ಸಾಕಷ್ಟು ನಮ್ಮ ಎಲ್ಲ ರೈತರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ತುಂಬ ಜನ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವರ ಸನ್ನಿಧಿಗೆ ಬಂದಿರತಕ್ಕಂಥ ಎಲ್ಲರಿಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನರಿಗೆ ಇವತ್ತು ಈಶ್ವರ ಸ್ವಾಮಿ, ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದ ಆಶೀರ್ವಾದ ಮಾಡಲಿ. 2026 ವರ್ಷ ತುಂಬ ಎಲ್ರಿಗೂ ಹರ್ಷ ತರಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLA ಆದ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದರು. ಸರಿ ಒಟ್ಟಾಗಿ ನಾವು ಇವತ್ತು ನಮ್ಮ ಎಲ್ಲ ಒಂದು ಮುಖಂಡರ ಜೊತೆಗೆ ಇವತ್ತು ನಮ್ಮ ರಥೋತ್ಸವ ಪಾಲ್ಗೊಂಡು ನಾವು ಕೂಡ ಇಳಿದಿದ್ದೀವಿ. ನಾವು ಕೂಡ ದೇವರ ಆಶೀರ್ವಾದಕ್ಕೆ ಇವತ್ತು ತಗೊಂಡಿದ್ದೀವಿ. ಸಮಸ್ತ ಜನಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ತೀವಿ. ರಾಮಲಿಂಗೇಶ್ವರ ಕೃಪೆಯಿಂದ ಹೊಸ ವರ್ಷ ಎಲ್ರಿಗೂ ಸಹ ಒಳಿತಾಗಲಿ. ಹೊಸ ವರ್ಷದಲ್ಲಿ ಎಲ್ರಿಗೂ ಸಹ ಸಂತೋಷ, ಆರೋಗ್ಯ ಎಲ್ಲ ತುಂಬಿ ತುಳುಕಲಿ, ಐಶ್ವರ್ಯ ಬರಲಿ. ಜೊತೆಗೆ ರಾಮಲಿಂಗೇಶ್ವರ ಕೃಪೆಯಿಂದ ಎಲ್ಲರಿಗೂ ಸಹ ಒಳಿತಾಗಲಿ. ಎಲ್ರಿಗೂ ಸಹ ಹೊಸ ವರ್ಷ ಶುಭಾಶಯಗಳು ತಿಳಿಸ್ತಾ, ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಬಸಟ್ಟಹಳ್ಳಿ ಹೋಬಳಿ ಮುಖ್ಯ ಗ್ರಾಮಗಳಿಗೆ ಹೊಂದ್ಕೊಂಡಂತೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಹ ಭಾಳ ಪ್ರಖ್ಯಾತಿ ಹೊಂದಿರೋಂಥ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇರೋಂಥದ್ದು. ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಮಾಡಿ ದೇವರ ವಿಗ್ರಹನ ಒಂದು ರೀತಿ ರಥದಲ್ಲಿ ಕುಳ್ಳಿಸಿ ಮೆರವಣಿಗೆ ಮಾಡೋಂಥದ್ದು. ಅದು ಬೆಟ್ಟದ ಮೇಲೆ ತೇರನ್ನ ಎಳೆಯೋಂಥ ಕೆಲಸ ಇಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ದೇವರ ದರ್ಶನ ಪಡ್ಕೊಂಡು ತೇರನ್ನ ಎಳೆದು ತಮ್ಮ ಹರಕೆಗಳನ್ನ ಇಲ್ಲಿ ಸಲ್ಲಿಸುವಂಥದ್ದು ಮತ್ತು ಎಲ್ಲ ಅವರ ಕಷ್ಟ ಸುಖಗಳನ್ನ ದೇವರಲ್ಲಿ ಬೇಡಂಥದ್ದು ಪ್ರತೀತಿಯಾಗಿ ಬಂದಿರ್ತದೆ. ಈ ವರ್ಷವೂ ಸಹ ಭಾಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇರೋಂಥದ್ದು. ಸಾರ್ವಜನಿಕರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡ್ಕೊಳ್ತಾ ಇರೋಂಥದ್ದು ಸಂತೋಷ. ಎಲ್ರಿಗೂ ಶುಭ ಆಗಲಿ. ಹೊಸ ವರ್ಷ ರಾಮಲಿಂಗೇಶ್ವರ ಸ್ವಾಮಿ ಎಲ್ಲರೂ ಕಾಪಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ.
जनगलगोदवस्य मुनिन्दप नमस्ते मल्लम्म नमः मसूदा नमस्ते चित्रा नमः भवन नमः जैन नमः।
ಕೃಷ್ಣಾಚಾರ್ಯ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗಿರೋದು. ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರರು ಮಾಡಿರೋದು. ಸುಮಾರು 3000 ವರ್ಷ ಹಿಂದಿನ ದೇವಸ್ಥಾನ ಇದು. ಶ್ರೀರಾಮಚಂದ್ರನ ವನವಾಸಕ್ಕೆ ಬಂದಿದ್ದಾಗ ಸೀತಾದೇವಿ ಬಾಯಾರಿಕೆ ಆಗ್ತಾ ಇದೆ, ದಾಹ, ನೀರು ಬೇಕು ಅಂತ ಹೇಳಿದಾಗ ಈ ಅಡವಿನಲ್ಲಿ ನೀರೆಲ್ಲಿ ಸಿಗುತ್ತೆ, ನೀರು ಎಲ್ಲಿ ಹೋಗೋಣ ಅಂತಂದಾಗ ನನಗೆ ಬಹಳ ದಾಹ ಆಗ್ತಾ ಇದೆ, ನೀರು ಬೇಕೇ ಬೇಕು, ನನ್ನ ಜೊತೆ ಬರೋಕ್ಕಾಗಲ್ಲ ಅಂತಂದಾಗ ಶ್ರೀರಾಮರು ಬಂಡೆಗೆ ಬಾಣ ಹೊಡೆದು ಅಲ್ಲೇ ನೀರು ತರಿಸಿ ಅವಾಗ ಎಲ್ಲರೂ ನೀರು ಕುಡಿದಾಗ ಭಾಳ ನೀರು ಚೆನ್ನಾಗಿತ್ತಂತೆ. ಆವಾಗ ನಮ್ಮದೇ ಒಂದು ಚರಿತ್ರೆ ಇರಬೇಕು, ನಾ ಇಲ್ಲಿ ಬಂದಿದ್ದಕ್ಕೆ ಅಂತ ಹೇಳಿದಾಗ ಇನ್ನೂ ಏನು ಮಾಡಬೇಕು ಅಂದಾಗ ಇನ್ನೂ 2 ಬಾಣ ಹೊಡಿಬೇಕು, ರಾಮ ಸೀತೆ ಲಕ್ಷ್ಮಣ ಅಂದ್ಬಿಟ್ಟು 3 ಕಲ್ಯಾಣಿಗಳಾಗಬೇಕು, 3 ತೊಣೆಗಳಾಗಬೇಕು, ಇಲ್ಲಿ ಎಲ್ಲ ಕಾಲದಲ್ಲೂ ನೀರು ಇರಬೇಕು, ಇಲ್ಲೊಂದು ದೇವಸ್ಥಾನ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿದಾಗ ಆಂಜನೇಯನ ಸಂಜೀವನಿ ಕಳಿಸಿ ಲಿಂಗ ತರೋದಕ್ಕೆ ಹೇಳಿದಾಗ ಲಿಂಗ ತಗೊಂಡು ಬರಬೇಕಾದ್ರೆ ದಾರಿನಲ್ಲಿ ರಾಕ್ಷಸರ ಅಟ್ಯಾಕ್ ಆಗಿ ಬರೋ ತಡ ಆಗಿದ್ದಕ್ಕೆ ದುರ್ಮುಹೂರ್ತ ಬಂದ್ಬಿಡುತ್ತೆ ಅಂದ್ಬಿಟ್ಟು ಶ್ರೀರಾಮರು ಮಣ್ಣಿನಲ್ಲೇ ಲಿಂಗದ ಮಹಿಮೆ ಮಾಡಿ ಪ್ರತಿಷ್ಠೆ ಮಾಡಿ ರಾಮಲಿಂಗೇಶ್ವರ ಅಂತ ಹೆಸರಿಟ್ಟು ಆಂಜನೇಯನು ಲಿಂಗ ತಗೊಂಡ್ಬಂದಾಗ ಗುರುಗಳೇ ನನ್ನ ದಾರಿಯಲ್ಲಿ ತೊಂದರೆ ಆಯಿತು, ಗುರುಗಳು ಪ್ರತಿಷ್ಠೆ ಮಾಡಿದಿರಲ್ಲ, ಈ ಲಿಂಗ ನಾನೇನು ಮಾಡುವುದು ಅಂದಾಗ ನನ್ನ ಪಕ್ಕದಲ್ಲೇ ಲಿಂಗ ದರ್ಶನ ಕೊಡೋ ಮಾಡ್ತೀನಿ ಅಂತೇಳಿ ಆಚೆ ಕಡೆ ಹನುಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿ ಇದು ರಾಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಆಗಿ ಪ್ರತಿದಿನ ಪೂಜೆ ಕಾರ್ಯಕ್ರಮ ನಡೆಯುವಂಗೆ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಶಿವರಾತ್ರಿಗೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಇರ್ತದೆ, ರಥೋತ್ಸವಗಳು ನಡೀತದೆ, ಬಹಳ ವಿಜೃಂಭಣೆಯಲ್ಲಿ ನಡೀತದೆ. ಅರ್ಚಕರು ಸುರೇಶ್. ಇದು ಪುಷ್ಯಶುದ್ಧ ಪೌರ್ಣಮಿ, ಜನವರಿ ಪೌರ್ಣಮಿ. ಇವತ್ತಿನ ದಿನ ರಥೋತ್ಸವದ ವಿಶೇಷ ಏನು? ಅದೇ ಇದೇ ವಿಶೇಷ. ಪ್ರತಿ ವರ್ಷ ರಥೋತ್ಸವ ಆಗ್ತದೆ. ಪುಷ್ಯಶುದ್ಧ ಪೌರ್ಣಮಿಗೆ ಬ್ರಹ್ಮ ರಥೋತ್ಸವ ಸರ್ಕಾರಿ ಇದರಿಂದ ನಡೀತದೆ. ಮುಜರಾಯಿ ದೇವಸ್ಥಾನ, ಮುಜರಾಯಿ ಇಲಾಖೆ. ಹ್ಞೂ ಸರ್, ಮುಜರಾಯಿ.